ಸರ್ ಇದಕ್ಕೆಲ್ಲ ಮುಖ್ಯ ಕಾರಣ ಅಂತ ಹೇಳಿದ್ರೆ ಇವತ್ತಿನ ನಮ್ಮ ಪೊಲೀಸ್ನವರೇ ಆಗಿದ್ರು. ಏನಕ್ಕೆ ಅಂತ ಹೇಳಿದ್ರೆ ಇವತ್ತು ನಾವು ಒಂದು 50ರಿಂದ 60 ಜನ ಕಾರ್ಯಕರ್ತರೇನು ನಾವು KPSC ಮುತ್ತಿಗೆ ಹಾಕೋದು ಅನ್ನೋ ಒಂದು ನಮ್ಮದೊಂದು ಕಾನ್ಸೆಪ್ಟ್ ಇತ್ತು ಅನ್ನೋದು ಬಿಟ್ಟರೆ ನಾವೇನು ಅಲ್ಲಿಗೆ ಹೋಗಿ ನಾವು ಕಲ್ಲಿಡಿಯೋಂಥದ್ದೇನು ಆಗಿರಲಿಲ್ಲ, ಏನಾಗಿರಲಿಲ್ಲ. ನಾವೆಲ್ಲ ವಿದ್ಯಾರ್ಥಿಗಳು ಅಂತೆ ಅಂದರೆ ನಾವೆಲ್ಲರೂ ಇನ್ನೂ ನಾವೇನು KPSCಯಿಂದ ಒಂದೊಂದು 100 ಮೀಟ್ರ್ ಹಿಂದೆಗಡೆನೆ ನಮ್ಮನ್ನೆಲ್ಲ ಅರೆಸ್ಟ್ ಮಾಡುವಂಥದ್ದೆಲ್ಲ ಮಾಡಿದರು. ಮತ್ತು ಪೊಲೀಸ್ನವರೇ ಸಂಬಂಧ ಅಂದರೆ ನಮ್ಮ ಮೈ ಮೇಲೆ ಬೀಳುವಂಥದ್ದು, ನೆಕ್ಸ್ಟ್ ಹಗ್ಗ ಹಾಕುವಂಥದ್ದು, ಮತ್ತು ಬ್ಯಾರಿಕೇಡ್ ಹಾಕುವಂಥದ್ದು, ಅಲ್ಲಿ ಅಂದರೆ ಪೊಲೀಸ್ನವರೇ ಒಂದು ಇದಕ್ಕೆಲ್ಲ ಕಾರಣರು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಸರ್ ಏನಂತ ಹೇಳಿದರೆ ಫ್ರೀಡಮ್ ಪಾರ್ಕ್ನಲ್ಲಿ ನಾವು ಇದುವರೆಗೆ ಅಂದರೆ ವಿದ್ಯಾರ್ಥಿ ಪರಿಷತ್ ಆಗಿರ್ಬೋದು, ಬೇರೆ ಬೇರೆ ಅನ್ಯ ಸಂಘಟನೆಗಳು, ಎಲ್ಲ ಸಂಘಟನೆಗಳಾಗಿರ್ಬೋದು, ಫ್ರೀಡಮ್ ಪಾರ್ಕ್ನಲ್ಲಿ ಅಂದರೆ ಈ ಹಿಂದೆ ತುಂಬ ನಾವು ಪ್ರತಿಭಟನೆಗಳನ್ನು ಮಾಡಿದ್ದೇವೆ. ಅದಕ್ಕೆಲ್ಲ ಒಂದು ತಾತ್ವಿಕ ಅಂತ ಸಿಕ್ಕಿದೆ ಅಂದರೆ ಇಲ್ಲ. ಅಂದರೆ ಯಾವುದೇ ಒಂದು ಹೋರಾಟ ಫ್ರೀಡಮ್ ಪಾರ್ಕ್ನಲ್ಲಿ ಮಾಡೋಂಥದ್ದು, ನಾವು ಒಂದು ಶಾಮಿಯಾನ ಹಾಲ್ಕೊತಾರೆ, ಕುತ್ಕೊತಾರೆ, ನೆಕ್ಸ್ಟ್ ನಾವು ಒಂದು ಏನೋ ಒಂದು ನಮ್ಮ ಒಂದು ಭಾಷಣವನ್ನು ಕೂಗ್ತೇವೆ. ನೆಕ್ಸ್ಟ್ ಫ್ರೀಡಮ್ ಪಾರ್ಕ್ನಲ್ಲಿ ಒಂದು 4-5 ಸಂಘಟನೆಗಳು ಅಂದರೆ ಬೇರೆ ಬೇರೆ ಜಾಗದಲ್ಲಿ ಎಲ್ಲ ಪ್ರತಿಭಟನೆಗಳು ಮಾಡ್ತಿರ್ತವೆ, ಯಾರ ಒಂದು ಗಮನಕ್ಕೂ ಬರೋದಿಲ್ಲ. ಅಟ್ಲೀಸ್ಟ್ ನಾವೊಂದು ಅಂದರೆ ಇವತ್ತು KPSCಯಲ್ಲಿ ಒಂದು ದೊಡ್ಡ ಹಗರಣ ಆಗಿರತಕ್ಕಂಥದ್ದು, 80 ಲಕ್ಷದ ಹಗರಣ ಆಗಿರತಕ್ಕಂಥದ್ದು. ಇವತ್ತು ನಾವು KPSC ಒಂದು ಗೇಟ್ನ ಬಳಿ ಹೋಗಿ ಒಂದು ಕುತ್ಕೊಂಡು ಒಂದು ಮನವಿಯನ್ನು ಮಾಡಿದ ಅಟ್ಲೀಸ್ಟ್ ಒಂದು ಸಮಾಜಕ್ಕೆ ಒಂದು ನಾವೊಂದು ಸಂದೇಶ ಕೊಟ್ಟಂಗೆ ಆಗ್ತದೆ. ಅಂದರೆ ಇವತ್ತೊಂದರ ಎಲ್ಲ ವಿದ್ಯಾರ್ಥಿ ಪರಿಷತ್ನ ಕಾರ್ಯಕರ್ತರು ಒಂದು KPSC ಆಫೀಸ್ನ ಮುತ್ತಿಗೆ ಹಾಕಿದ್ದಾರೆ ಅಂತನಾದರೂ ಅಂದರೆ ನಿಮ್ಮ ಮಾಧ್ಯಮದಾಗಿರ್ಬೋದು, ಬೇರೆಯವರಾದ್ರೂ ಆಗಿರ್ಬೋದು, ಅಂದರೆ ನೀವು ಇದು ಮಾಡ್ತೀರಿ. ಫ್ರೀಡಮ್ ಪಾರ್ಕ್ನಲ್ಲಿ ಮಾಡಿದರೆ ಅದಕ್ಕೊಂದು ನಮಗೆ ಸಿಗೋದಿಲ್ಲ ಅನ್ನೋದು ನಮ್ಮ ಒಂದು ಭಾವನೆ ಸರ್. ಇವತ್ತು ನೀವು ನಡೆಸಿದಂಥ ಹೋರಾಟ ಸರ್ಕಾರಕ್ಕೆ ಎಫೆಕ್ಟಿವ್ ಅನಿಸ್ಬೋದಾ? ಹೌದು, ನಿಜಕ್ಕೂ ಅನಿಸಿದೆ. ಇವತ್ತು ಅನಿಸಿದ್ರಿಂದನೇ ಕೂಡ ಇವತ್ತು ನೀವು ನಮ್ಮದು ಒಂದು ಬೈಟ್ ತಗೊಳ್ಳೋಕ್ಕೆ ಇಲ್ಲಿಗೋಸ್ಕರ ಅಂದರೆ ಬಂದಿದ್ದೀರಿ. ಇವತ್ತು ನಾವು ಅಂದರೆ ಒಂದು 3 ವಿಭಾಗಗಳ ಸೇರಿ ಮಾಡಿದ್ವಂಥದ್ದು. ಒಂದು ಬೆಂಗಳೂರು ಮಹಾನಗರದಲ್ಲಿರ್ತಕ್ಕಂಥ 3 ವಿಭಾಗಗಳು, ಹಾಗೆ ನಮ್ಮ ಒಂದು ತುಮಕೂರಿನ ವಿಭಾಗದ ಎಲ್ಲ ಕಾರ್ಯಕರ್ತರು ಒಂದು KPSC ಅಂತ ಒಂದು ಮುತ್ತಿಗೆ ಹಾಕಲಿಕ್ಕೋಸ್ಕರ ಬಂದಿದ್ದಂಥದ್ದು. ನೆಕ್ಸ್ಟ್ ನಮ್ಮದು ಮುತ್ತಿಗೆ ಹಾಕಿದ್ದೀವಿ ಕೂಡ. ಅಂದರೆ ಇದಕ್ಕೊಂದು ನೆಕ್ಸ್ಟ್ ನಾವು ಇದನ್ನ ಇಲ್ಲಿಗೆ ಬಿಡುವಂಥದ್ದಂತೂ ಇಲ್ಲ. ಅಂದರೆ ಎಲ್ಲ ಒಂದು 400 ಜನ ವಿದ್ಯಾರ್ಥಿ ಅಂದರೆ 400 ಪೋಸ್ಟಿಗೆ ಏನು ಇವತ್ತೊಂದು ಎಕ್ಸಾಮ್ ಆಗಿತ್ತು, ಅದಕ್ಕೆ ಅಂದರೆ ಅದೊಂದು ಎಕ್ಸಾಮ್ ಬರೆದಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಅನ್ಯಾಯ ಆಗಿದೆ. ಅದಕ್ಕೊಂದು ಅಂದರೆ ನ್ಯಾಯ ಕೊಡಿಸೋಂಥ ಕೆಲಸ ವಿದ್ಯಾರ್ಥಿ ಪರಿಷತ್ ಮಾಡೇ ಮಾಡ್ತದೆ. ಮತ್ತು ಎಲ್ಲ ಒಂದು ವಿದ್ಯಾರ್ಥಿಗಳ ಒಂದು ಬೆಂಬಲವಾಗಿ ಇವತ್ತು ABVP ಹೌದು ನಿಜಕ್ಕೂ ಇದ್ದಾರೆ. ಅಂದರೆ ಏನಂತ ಹೇಳಿದ್ರೆ ಎಕ್ಸಾಮ್ ಬರೆದಂಥ ವಿದ್ಯಾರ್ಥಿಗಳು ನಮ್ಮ ಹತ್ರ ಅವರೊಂದು ಅಳಲನ್ನ ತೋಡ್ಕೊಂಡಿದ್ದಕ್ಕೋಸ್ಕರ ಇವತ್ತು ನಾವು ಒಂದು ಪ್ರತಿಭಟನೆ ಮಾಡ್ತಿರ್ತಕ್ಕಂಥದ್ದು. ಇವತ್ತು ನಾವು ಮುತ್ತಿಗೆ ಅನ್ನೋದೊಂದೇ ನಾವು ಅಂದರೆ ಒಂದೆಲ್ಲ ಒಂದು ಯೋಚನೆ ಮಾಡ್ತಾ ಇದ್ದೀವಿ. ಆದರೆ ನಾವು ಮುತ್ತಿಗೆ ಏನಕ್ಕೆ ಮಾಡೋಕ್ಕೆ ಹೋದ್ವಿ ಅನ್ನೋದು ಒಂದು ರೀಸನ್ ಇದೆ ಅಲ್ವಾ. ಮತ್ತು ಇವತ್ತು ನಾವು ಅಂದರೆ ಒಂದು ಮೆಮೊರಾಂಡಮ್ ಕೊಡೋಕ್ಕೆ ಅಂತ ಹೇಳ್ಬಿಟ್ಟು ನಮ್ಮನ್ನೆಲ್ಲ ಅರೆಸ್ಟ್ ಅಂದರೆ ಒಂದು ಪ್ರಿಮಿಟಿವ್ ಅರೆಸ್ಟ್ ಅಂತ ನಮ್ಮನ್ನು ಮಾಡಿದರು. ಆ ಸಂದರ್ಭದಲ್ಲಿ ನಾವು ಒಂದು 6ರಿಂದ 7 ಜನ ನಮ್ಮ ವಿದ್ಯಾರ್ಥಿ ಪರಿಷತ್ನ ಕಾರ್ಯಕರ್ತರು ಇವತ್ತು ನಾವು ಡೆಲಿಗೇಟ್ಸ್ ಆಗಿ ನಾವು KPSCಗೆ ಹೋಗ್ತೇವೆ. KPSC ಇರ್ತಕ್ಕಂಥ ಏನು ನಮ್ಮ ಸೆಕ್ರೆಟರಿಗಳಾದಂಥ ಜ್ಯೋತಿ ಮೇಡಮ್ ಅವ್ರನ್ನ ನಾವು ಅಂದರೆ ನಾವೊಂದು ನಿಮ್ಮೊಂದು ಮೆಮೊರಾಂಡಮ್ ಕೊಡಲಿಕ್ಕೆ ಬರ್ತೀವಿ ಅಂತ ಹೇಳ್ತೀವಿ. ಆ ಸಂದರ್ಭದಲ್ಲಿ ಅವ್ರನ್ನ ಅಂದರೆ ಅವರ PS ಕಳಿಸ್ಕೊಡ್ತಾರೆ. ಕಳಿಸ್ಕೊಟ್ಟು PS ಅವರಿಗೆ ನೀವೊಂದು ಮೆಮೊರಾಂಡಮ್ ಕೊಡಿ ಅಂತ ಹೇಳ್ಬಿಟ್ಟು. ಅಂದರೆ ಇವರು PS ಅಂದರೆ ಒಂದು ಗಣ್ಯ ಸಂಘಟನೆ ಹೋಗಿದೆ ಅಲ್ಲಿಗೆ. PS ಕಳಿಸ್ಕೊಟ್ಟು ನಾವೊಂದು ಅವರಿಗೆ ಮೆಮೊರಾಂಡಮ್ ಕೊಡೋದಾದರೆ ಇವರು ಅಂದರೆ ಒಂದು IPS ಆಫೀಸರ್ ಹುದ್ದೆಯಲ್ಲಿ ಅಂದರೆ ಅವರದ್ದು ಸೆಕ್ರೆಟರಿ ಆಗಿದ್ದು ಇನ್ಚಾರ್ಜ್ ಆಗಿದ್ದು ಏನಕ್ಕೆ ಇರ್ಬೇಕು ಹೇಳಿ. PSಗಳೇನೆ ಅಂದರೆ ಒಬ್ಬೊಬ್ಬರು AS IPS ಆಫೀಸರ್ಗಳಿಗೆ 4-5 ಜನ PSಗಳಿರ್ತಾರೆ. ಇವಾಗ ನಾವು ಯಾವ PSಗೆ ಅಂತ ಹೇಳ್ಬಿಟ್ಟು ಮೆಮೊರಾಂಡಮ್ ಕೊಡೋಕ್ಕಾಗ್ತದೆ? ಆದರೆ ನಾವು ಅಲ್ಲೇ ಕುತ್ಕೊಂಡ್ವಿ ನಾವು. ನೆಕ್ಸ್ಟ್ ನಾವು ಜ್ಯೋತಿ ಮೇಡಮ್ಗೆ ನಾವು ಮೆಮೊರಾಂಡಮ್ ಕೊಡಬೇಕು ಅಂತ ನಾವು ಜ್ಯೋತಿ ಮೇಡಮ್ನ ಭೇಟಿ ಮಾಡೋಕ್ಕೆ ಹೋದಾಗ ಅವರು ಅಂದರೆ ಒಂದು ಇಷ್ಟೆಲ್ಲ ಹಗರಣ ಆಗಿದೆ, ಅದನ್ನ ಅವ್ರು ತಗೊಳ್ಳೋಕೆ ಅವರೇ ರೆಡಿ ಇಲ್ಲ. ಏನಂತ ಹೇಳಿದ್ರೆ ಸರ್ಕಾರ ಆಗ್ತದೆ, ಸರ್ಕಾರನ ಮುಗಿಸಿ ನಮ್ಮ ಬರೀ ಆಯೋಗ ಅಷ್ಟೇ, ಅಧಿಕಾರಿಗಳಾಗಿ ನಾವೇ ಮಾತ್ರ ಇರ್ತೀವಿ, ಅಧ್ಯಕ್ಷರು ಮಾಡ್ತಾರೆ, ಅಧ್ಯಕ್ಷರನ್ನ ತೆಗೀರಿ, ಅವ್ರನ್ನ ಕೇಳಿ ಇವ್ರನ್ನ ಕೇಳಿ, ನೀವೇನು ಕಂಪ್ಲೇಂಟ್ ಮಾಡ್ತಕ್ಕಂಥದ್ದು, ನಾವೇ ಕಂಪ್ಲೇಂಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಯಾರು ಸೆಕ್ರೆಟರಿ ಜ್ಯೋತಿ ಮೇಡಮ್ ಅವರು ಹೇಳ್ತಾರೆ. ಆದ ಕಾರಣದಿಂದ ವಿದ್ಯಾರ್ಥಿ ಪರಿಷತ್ನ ಕಾರ್ಯಕರ್ತರು ಏನು ನಾವು ಅಲ್ಲಿ ಆಯೋಗವನ್ನು ಹೋಗಿದ್ವಿ, ನಾವು ಅವರಿಗೆ ಅಂದರೆ ಮೆಮೊರಾಂಡಮ್ ಕೊಡ್ದಂತೆ ಅಂದರೆ ಸ್ವಲ್ಪ ತಿರಸ್ಕರಿಸಿ ನಾವು ವಾಪಸ್ ಬಂದಿದ್ದೀವಿ. ಅವ್ರನ್ನ ಅಂದರೆ ಒಬ್ಬ ಸೆಕ್ರೆಟರಿ ಮುಂದೆ ಹೋಗಿ ನಾವು ಕೂತ್ಕೊಂಡು ಮೆಮೊರಾಂಡಮ್ ಕೊಡಲ್ಲ ಅಂತ ಹೇಳ್ಬಿಟ್ಟು ನಾವು ವಾಪಸ್ ಬಂದಿದ್ದೀವಿ. ಅದರಿಂದ ಅಂದರೆ ಅವ್ರದ್ದೇ ಒಂದು ಮರ್ಯಾದೆ ಹೋಗಿರೋದು ಅದರಿಂದ.